ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನೋಡಿ, ಕೆ ಇ ವತಿಯಿಂದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಯು ಜಿ ನೀಟ್ ಮತ್ತು ಯು ಜಿ ಸಿ ಟಿ ಇವುಗಳ ಒಂದು ಆಯ್ಕೆ ಪ್ರವೇಶದ ಒಂದು ಗೈಡ್ಲೈನ್ಸನ್ನು, ಮಾರ್ಗದರ್ಶಿ ಒಂದು PDF ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಈಗಾಗಲೇ ನೀವು ಇದು ಬೇಗನೆ ಮಾಡಬೇಕಿತ್ತು, ಬಟ್ ಲೇಟಾಗಿ ಒಂದು PDF ಅನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದರೆ, ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಲಾಗಿನ್ಗಳನ್ನು ಮಾಡಬೇಕು, ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಲಾಗಿನ್ ಪ್ರಕ್ರಿಯೆ ಆಲ್ರೆಡಿ ನೀವು ಮಾಡಿದ್ದೀರಾ, ಎಲ್ಲನೂ ಲಾಗಿನ್ ಪ್ರಕ್ರಿಯೆ ಮಾಡ್ತಾಯಿದ್ದೀರಿ, ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಚಿತ್ರ ಮುಖಾಂತರ. ಮತ್ತು ಪೇಮೆಂಟ್ ಮಾಡಲೇಬೇಕು. ಪೇಮೆಂಟ್ ಮಾಡಬೇಕಾದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳು ತಮ್ಮ ಆದ್ಯತೆ ಇಚ್ಛೆಗಳನ್ನು ಯಾವಾಗ ನಮೂದಿಸ್ಬೋದು ಅಂತಲೂ ಕೊಟ್ಟಿದ್ದಾರೆ. ಅಂದರೆ ಈಗ ನೋಡ್ರಿ, ಸೀಟ್ ಮೆಟ್ರಿಕ್ಸ್ ಬಿಡೋ ತನಕ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಡಿಸ್ಕಷನ್ ಮಾಡಿರಿ ಫ್ಯಾಮಿಲಿ ಜೊತೆಗೆ. ಒಂದು ಸಲ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ಮತ್ತೆ ಅದನ್ನು ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಅದನ್ನು ಹೇಳ್ತಾ ಇದ್ದಾರೆ ಇವರು. ಆಮೇಲೆ ಚಾಯ್ಸ್ಗಳನ್ನು, ಓಕೆ, ನಿಮಗೆ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ, 1-2 ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ, ಸೀಟ್ಗಳನ್ನು ನಿಮಗೆ ಪರ್ಸೆಂಟೇಜು ಮತ್ತು ಕಾಸ್ಟ್ಗಳ ಆಧಾರದ ಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ರ್ಯಾಂಕ್ಗಳ ಆಧಾರದ ಮೇಲೆ, ಅಂದರೆ ಪರ್ಸೆಂಟೇಜ್ ಅಂದರೆ ರ್ಯಾಂಕ್, ನಿಮ್ಮ ಕೊನೆಯ ರ್ಯಾಂಕ್ಗಳ ಆಧಾರದ ಮೇಲೆ ಕಟ್ ಆಫ್ಗಳನ್ನು ಕೊಡ್ತೀವಿ. ಆ ಕಟ್ ಆಫ್ಗಳನ್ನು ವೆಬ್ಸೈಟಲ್ಲೂ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಅದನ್ನ ನೋಡಿಕೊಂಡು ನೀವು ನೆಕ್ಸ್ಟ್ ಮುಂದಿನ ರೌಂಡಿಗೆ ನೀವು ಏನು ಮಾಡ್ಬೋದು ಅಂದರೆ ಪಾರ್ಟಿಸಿಪೇಟ್ ಮಾಡ್ಕೋಬೋದು, ಗ್ಯಾರಂಟಿ ಅನ್ನಿಸ್ಕೋಬೋದು. ಈ ರೀತಿಯಾದಂಥ 10 ಹಲವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನೋ ಒಂದು ಡೌಟ್ಗಳಿದ್ದಾವೆ, ಅದನ್ನು ಇಲ್ಲಿ ಇವರು ರಿಲೀಸ್ ಮಾಡಿದ್ದಾರೆ. ಓಕೆ, ಇದು ನಿಮಗೆ ಫ್ರೀ ಇದ್ದಾಗ ಇದು ತುಂಬ ಡಿಟೇಲ್ಸ್ ಆಗಿದೆ, ಇದನ್ನು ನೀವು ನೋಡ್ಕೊಳ್ಬೋದಾಗಿದೆ. ಇದು ಸ್ಪೆಷಲಿ ಜಾಸ್ತಿ ಇರುವಂಥದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜಾಸ್ತಿ ಪ್ರಯಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ BPT EHS ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಹೇಳ್ಕೊಳ್ಳುವಂಥ ಮಾಹಿತಿ ಇದರಲ್ಲಿ ಇಲ್ಲ. ಓಕೆನಾ, ಯಾಕಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದು ಭಾಳ ಕನ್ಸಿಡರ್ ಆಗುವಂಥದ್ದು. ಬಿಕಾಸ್ ಆಫ್ ಅದು ಫೀಸ್ ಜಾಸ್ತಿ ಅದರಲ್ಲೇ ಇರುವಂಥದ್ದು. ಮೋಕ್ ರಿಸಲ್ಟ್ ಅಂದರೆ ಒಂದು ಟೆಂಪ್ರರಿ ರಿಸಲ್ಟ್ ಬಗ್ಗೆ ಕೂಡ ಇವರು ಮಾಹಿತಿ ಕೊಟ್ಟಿದ್ದಾರೆ. ಅದು ಪರ್ಮನೆಂಟ್ ಟೆಂಪ್ರರಿ ಮೋಕ್ ರಿಸಲ್ಟ್ ಯಾವಾಗಲೂ ಫೈನಲ್ ರಿಸಲ್ಟ್ ಅಲ್ಲ ಅನ್ನೋದನ್ನು ಕೂಡ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.